ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಂಟೆಂಟ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಇತ್ತೀಚೆಗಷ್ಟೇ ಕೇರಳದ ಯುವತಿಯೊಬ್ಬಳು 1 ಗ್ರಾಂ ಚಿನ್ನ ಧರಿಸದೆ ಮದುವೆಯಾಗಿದ್ದು ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಇದೀಗ ಉತ್ತರ ಪ್ರದೇಶದ ಒಂದು ಮದುವೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಲ್ಲಿದೆ. ಹಾಗಿದ್ರೆ ಈ ಮದುವೆ ಸುದ್ದಿ ಆಗೋದಿಕ್ಕೆ ಏನು ಕಾರಣ? ದಿನನಿತ್ಯವೂ ಬಹಳಷ್ಟು ಜನ ಮದುವೆ ಆಗ್ತಾರೆ, ಬಹಳಷ್ಟು ಮದುವೆಗಳು ನಡೀತವೆ. ಆದ್ರೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಮ್ಯಾರೇಜ್ ಯಾಕೆ ಸುದ್ದಿ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಹಿಂದೂ ಯುವತಿಗೆ ಮುಸ್ಲಿಂ ಅಣ್ಣ ಕನ್ಯಾದಾನ ಮಾಡ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಕನ್ಯಾದಾನ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್, ಎಸ್ಪೆಷಲಿ ಹಿಂದೂ ಮ್ಯಾರೇಜ್ ನಲ್ಲಿ ಕನ್ಯಾದಾನಕ್ಕಿರುವ ಮಹತ್ವ ಎಲ್ರಿಗೂ ಗೊತ್ತಿದೆ. ಹೀಗಿರುವಾಗ ಒಬ್ಬ ಹಿಂದೂ ಯುವತಿಗೆ ಯಾತಕ್ಕಾಗಿ ಮುಸ್ಲಿಂ ಯುವಕ ಕನ್ಯಾದಾನ ಮಾಡಿದ್ರು ಅಂತ ಹೇಳಿದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ. ಅದೇ ರೀತಿ ಈ ಮದುವೆ ವೈರಲ್ ಆಗೋದಿಕ್ಕೆ ಕೂಡ ಇದೇ ಕಾರಣ. ಹಾಗಿದ್ರೆ ಆ ಕಾರಣ ಏನು ಅಂತ ಹೇಳಿ ನೋಡೋದಾದ್ರೆ, ದೀಪಾಂಶಿ ಅನ್ನೋ ಯುವತಿಗೆ ಬಬ್ಲು ಸಿದ್ದಿಕಿ ಅನ್ನುವಂತಹ ಮುಸ್ಲಿಂ ಯುವಕ ಕನ್ಯಾದಾನವನ್ನ ಮಾಡಿದ್ದಾರೆ. ಆ ಘಟನೆ ಹಿಂದಿನ ಸ್ಟೋರಿ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದೆ. ದೀಪಾಂಶಿ ತನ್ನ ತಂದೆ ತಾಯಿಯನ್ನ ಇಬ್ಬರನ್ನು ಕಳ್ಕೊಂಡಿರ್ತಾರೆ. ಒಂಟಿಯಾಗಿರುವ ಅವರಿಗೆ ಆಸರೆಯಾಗಿದ್ದು ಪಕ್ಕದ ಮನೆಯಲ್ಲಿರುವಂತಹ ಮುಸ್ಲಿಂ ಫ್ಯಾಮಿಲಿ. ಆ ಮುಸ್ಲಿಂ ಕುಟುಂಬ ದೀಪಾಂಶಿ ಅವರನ್ನ ತಮ್ಮದೇ ಮಗಳಂತೆ ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಂಡಿರ್ತಾರೆ. ಇನ್ನು ಈಗ ವೈರಲ್ ಆಗಿರುವಂತಹ ದೀಪಾಂಶಿ ಅವರ ಮದುವೆ ಏನಿದೆ, ಈ ಮದುವೆಯಲ್ಲಿ ದೀಪಾಂಶಿ ಹಾಗೂ ಅವರ ಅಣ್ಣನಾಗಿರುವಂತಹ ಬಬ್ಲು ಸಿದ್ದಿಕಿ ಅವರ ಸಂಬಂಧ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸದ್ಯ ಅಣ್ಣ ತಂಗಿ ಸಂಬಂಧ ಎನ್ನುವುದು ಬರೀ ರಕ್ತ ಸಂಬಂಧದಿಂದ ಮಾತ್ರ ಬರುವಂತದ್ದಲ್ಲ, ಅದು ಕೆಲವೊಂದು ಎಮೋಷನಲಿ ಕನೆಕ್ಟ್ ಆಗುವಂತದ್ದು ಅಂತ ಜನ ಮಾತನಾಡ್ತಾ ಇದ್ದಾರೆ. ತಂದೆ ತಾಯಿಯನ್ನ ಕಳ್ಕೊಂಡು ಒಂಟಿ ಆಗಿದ್ದಂತಹ ದೀಪಾಂಶಿಗೆ ಆಸರೆಯಾಗಿದ್ದು ಪಕ್ಕದ ಮನೆಯ ಬಬ್ಲು ಅಣ್ಣ. ಬಬ್ಲು ಭಯ್ಯ ಅಂತ ಪ್ರೀತಿಯಿಂದ ಕರೆಯುವಂತಹ ಈ ಬಬ್ಲು ಸಿದ್ದಿಕಿ ಎನ್ನುವಂತಹ ಯುವಕ ತುಂಬಾ ಚಿಕ್ಕಂದಿನಿಂದಲೇ ದೀಪಾಂಶಿ ಅವರ ಜೊತೆ ತುಂಬಾ ಆತ್ಮೀಯವಾದ ಒಡನಾಟವನ್ನ ಇಟ್ಕೊಂಡಿದ್ರು. ಇಬ್ರು ಕೂಡ ಸ್ವಂತ ಅಣ್ಣ ತಂಗಿ ಹಾಗೆ ಬೆಳೆದಿದ್ರು. ಇದೀಗ ದೀಪಾಂಶಿಗೆ ಮದುವೆ ವಯಸ್ಸು ಬಂದಾಗ ಬಬ್ಲು ಸಿದ್ದಿಕಿ ಅವರ ಫ್ಯಾಮಿಲಿ ತಮ್ಮದೇ ಮನೆಯ ಮಗಳನ್ನ ಮದುವೆ ಮಾಡಿಕೊಡುವ ರೀತಿಯಲ್ಲಿ ತುಂಬಾ ಅದ್ದೂರಿಯಿಂದ ಎಲ್ಲರನ್ನೂ ಕರೆದು ಶಾಸ್ತ್ರೋಕ್ತವಾಗಿ ಮದುವೆಯನ್ನ ಮಾಡಿದ್ದಾರೆ. ದೀಪಾಂಶಿ ಅವರ ಮದುವೆ ಹಿಂದೂ ಸಂಪ್ರದಾಯದಲ್ಲಿ ನಡೆದಿದೆ. ಈ ಒಂದು ಮದುವೆಯಲ್ಲಿ ಬಬ್ಲು ಸಿದ್ದಿಕಿ ಅವರು ತಮ್ಮ ನೆರೆಮನೆ ಹುಡುಗಿ ಯಾರಿದ್ದಾರೆ ದೀಪಾಂಶಿ ಅವರಿಗೆ ಕನ್ಯಾದಾನವನ್ನ ನೆರವೇರಿಸಿದ್ದಾರೆ. ಈ ಒಂದು ಘಟನೆ ಆ ಮದುವೆಗೆ ಸಾಕ್ಷಿಯಾದ ಎಲ್ರಿಗೂ ಕೂಡ ಒಂದು ಭಾವುಕವಾದ ಕ್ಷಣವಾಗಿತ್ತು. ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ದಿವ್ಯಾಂಶಿಯ ಕುಟುಂಬ ಸದಸ್ಯರು, ಅವರ ತಂದೆ ತಾಯಿ ಇರದಿದ್ರು ಕೂಡ ಅವರ ಕುಟುಂಬ ಸದಸ್ಯರು ಈ ಮದುವೆಯಲ್ಲಿ ಭಾಗಿಯಾಗಿದ್ರು. ಅದೇ ರೀತಿ ಬಬ್ಲು ಸಿದ್ದಿಕಿ ಅವರ ಕುಟುಂಬಸ್ಥರು ಭಾಗಿಯಾಗಿದ್ರು. ಇನ್ನು ಬಹಳಷ್ಟು ಜನ ನೆರೆಹೊರೆಯವರು ಇರ್ಬೋದು, ಆಪ್ತರಿರ್ಬೋದು, ಎಲ್ಲರೂ ಕೂಡ ಈ ಮದುವೆಯಲ್ಲಿ ಭಾಗಿಯಾಗಿದ್ರು. ಸದ್ಯ ಈ ಒಂದು ಮದುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಂದು ಕಡೆ ಹಿಂದೂ ಮುಸ್ಲಿಂ ಗಲಾಟೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದ್ರೆ, ಇನ್ನೊಂದು ಕಡೆ ಈ ರೀತಿ ಭಾವೈಕ್ಯವನ್ನ ತೋರುವಂತಹ ಸುದ್ದಿಗಳು ಬರ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರಂತೂ ಈ ಒಂದು ಮದುವೆಯ ಬಗ್ಗೆ ಸಿಕ್ಕಾಪಟ್ಟೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.